ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಂತಹ ಅಪ್ಲಿಕೇಶನ್ ಹಾಕುವ ಡೇಟ್ ಬಂದೇ ಬಿಡ್ತು. ಆದರೆ 6 ಗಂಟೆಗೆ ಸ್ಟಾರ್ಟ್ ಆಗಬೇಕಿದ್ದ ಅಪ್ಲಿಕೇಶನ್ ಪ್ರೊಸೆಸ್ಸು 11 ಗಂಟೆಯಿಂದ ಸ್ಟಾರ್ಟ್ ಆಗತ್ತಂತೆ. ಸೊ ಸೆಪ್ಟೆಂಬರ್ 15 ತನಕ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಲ್ಲಿ ತನಕ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಯಾವುದೇ ಹರಿಬರಿ ಬೇಡ, ಎಲ್ಲ ಅನಾಲಿಸಿಸ್ ಮಾಡಿಕೊಂಡು ಯಾವ ಡಿಸ್ಟ್ರಿಕ್ಟಿಗೆ ನೀವು ಹಾಕಬೇಕು ಅಂತ ಆರಾಮಾಗಿ ಯೋಚನೆ ಮಾಡಿ ಹಾಕಿ. ಯಾಕಂದರೆ ನೀವು ಎಷ್ಟೇ ಓದಿ ಎಷ್ಟೇ ಪ್ರಿಪ್ರೇಷನನ್ನು ಮಾಡ್ಕೊಂಡಿದ್ರೂ ಸಹ ಡಿಸ್ಟ್ರಿಕ್ಟ್ ಚೂಸ್ ಮಾಡಲಿಕ್ಕೆ ಏನಾದರೂ ಮಿಸ್ ಮಾಡಿಕೊಂಡ್ರಿ ಅಂತ ಅಂದರೆ ನಿಮ್ಮ ಪೋಸ್ಟ್ ಸಹ ಕೈ ತಪ್ಪಿ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಸಲ ಕಾಂಪಿಟೇಷನ್ಸು ಜಾಸ್ತಿ ಇದೆ, ಆದರೆ ಪೋಸ್ಟ್ ಸಂಖ್ಯೆಗಳು ತುಂಬ ಕಡಿಮೆ ಇದೆ. ಇಂಗ್ಲೀಷ್ ಅಂತೂ ಏನೂ ಇಲ್ಲ. ಕೆಲವೊಂದು ಡಿಸ್ಟ್ರಿಕ್ಟಲ್ಲಿ 1-2 ಪೋಸ್ಟ್ ಇದೆ. ಅದಕ್ಕೋಸ್ಕರ ಕಾಂಪಿಟೇಷನ್ ನಡೆಸಬೇಕು. ಒಂದು ಪೋಸ್ಟಿಗೋಸ್ಕರ ಅಲ್ಲಿ ಎಷ್ಟು ಸಾವಿರ ಅಪ್ಲಿಕೇಶನ್ಸ್ ಬರುತ್ತೋ ಅಂತ ಗೊತ್ತಿಲ್ಲ. ಇನ್ನು ಸಿಲೆಬಸ್ ನೋಡಿದ್ರಂತೂ ಅದು 1 ಮಂತಲ್ಲಿ ಕವರ್ ಮಾಡಲಿಕ್ಕೆ ಸಾಧ್ಯ ಇರೋ ಥರ ಕಾಣಿಸ್ತಾ ಇಲ್ಲ. ಆದರೂ ಸಹ ನಾನು ಓದ್ತಾ ಇದ್ದೀನಿ, ನೀವು ಸಹ ಓದ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಸಿಲೆಬಸ್ ರಿಲೇಟೆಡ್ ಕೆಲವೊಂದು ವೀಡಿಯೋಸ್ಗಳನ್ನು ಮಿಷನ್ ಟೀಚರ್ ಅಕಾಡೆಮಿ ಅನ್ನುವಂತಹ ಯೂಟ್ಯೂಬ್ ಚಾನಲಲ್ಲಿ ಮಾಡಿ ಹಾಕ್ತಾ ಇದ್ದೇನೆ. ದಯವಿಟ್ಟು ಅಲ್ಲಿ ಹೋಗಿ ನೋಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ, ಓಕೆನಾ. ಹಾಗೆ ನಾನು ಎಷ್ಟು ಸಿಲೆಬಸ್ಸನ್ನು ಕವರ್ ಮಾಡಿದೆ ಅಂತ ಅಂದರೆ ಇಲ್ಲಿ ತನಕ ಜನರಲ್ ನಾಲೆಜಲ್ಲಿ ಫೇಮಸ್ ಬುಕ್ಸ್ ಆ್ಯಂಡ್ ಆಥರ್ಸ್ ಆಗಿದೆ, ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಆ್ಯಂಡ್ ಡಿಸ್ಕವರೀಸು, ದೆನ್ ಸ್ವಲ್ಪ ಇಕನಾಮಿಕ್ಸ್ ಮತ್ತು ಜಿಯೋಗ್ರಫಿ ಬಗ್ಗೆ ನೋಡಿದ್ದೇನೆ. ಮತ್ತು ಯಾವುದು ಅಷ್ಟೊಂದು ನೋಡಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಕರೆಂಟ್ ಅಫೇರ್ಸಲ್ಲಿ GPST ನಾನು ಹೇಳ್ತಾ ಇರೋದು. ಕರೆಂಟ್ ಅಫೇರ್ಸಲ್ಲಿ ನೋಡೋದಾದರೆ ಕರೆಂಟ್ ನ್ಯಾಷನಲ್ ಅಫೇರ್ಸ್ ಆಗಿದೆ, ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸು ಸ್ವಲ್ಪ ನೋಡಿದ್ದೇನೆ. ಇನ್ನು ಕರೆನ್ಸಿ ಆ್ಯಂಡ್ ಕ್ಯಾಪಿಟಲ್ಸ್ ಆಫ್ ದ ಕಂಟ್ರಿ ಒಂದು ಸ್ವಲ್ಪ ನೋಡಿದ್ದೇನೆ, ಬಟ್ ಅದು ನೆನಪೇ ಇರ್ತಾ ಇಲ್ಲ ನನಗಂತೂ. ಫೆಸ್ಟಿವಲ್ಸು, ಫೋಕ್ ಡ್ಯಾನ್ಸ್, ಟ್ರೈಬ್ಸ್ ಆಫ್ ದ ಕಂಟ್ರಿಯನ್ನೇ ನೋಡಿದ್ದೇನೆ. ಇದಿಷ್ಟು ಆಗಿದೆ. ಯಾಕಂದರೆ ಪೇಪರ್ 1ನಲ್ಲಿ ಜನರಲ್ ನಾಲೆಜ್ ಅಂತೂ ಆಲ್ಮೋಸ್ಟು HSTR ಇದಕ್ಕೆ ಸಿಮಿಲರ್ ಇದೆ. ಹಾಗೆ ಎಜುಕೇಷ್ನಲ್ ಸೈಕಾಲಜಿ ಸಹ ಸಿಮಿಲರೇ ಇದೆ. ಎಜುಕೇಷ್ನಲ್ ಸೈಕಾಲಜಿಯಲ್ಲಿ ನಂದು ಸೈಕಾಲಜಿ ಮೀನಿಂಗ್ ಆ್ಯಂಡ್ ಸ್ಕೋಪು, ಎಜುಕೇಷ್ನಲ್ ಸೈಕಾಲಜಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟು ಇದಿಷ್ಟು ಆಗಿದೆ ಇಲ್ಲಿ. ನೆಕ್ಸ್ಟು ಲರ್ನಿಂಗ್ ಥಿಯರೀಸನ್ನು ಸ್ವಲ್ಪ ನೋಡಿದ್ದೇನೆ. ಹಾಗೆ ಇಮೋಷ್ನಲ್ ಇಂಟೆಲಿಜೆನ್ಸ್ ಬಗ್ಗೆ ಸ್ವಲ್ಪ ನೋಡಿದ್ದೇನೆ. ಸ್ವಲ್ಪ ಕವರ್ ಮಾಡ್ತಾ ಇದ್ದೇನೆ. ಕಂಪ್ಯೂಟರ್ ಲಿಟ್ರಸಿ ಮಾತ್ರ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಕೆಲವೊಂದು MCQಸನ್ನು ಸಾಲ್ವ್ ಮಾಡಿದ್ದೇನೆ, ಬಟ್ ಸಿಲೆಬಸ್ ವೈಸ್ ನಾನು ಅದನ್ನು ಇನ್ನೂ ಟಚ್ ಮಾಡಿಲ್ಲ. ಇನ್ನು ಆರೋಗ್ಯ ಶಿಕ್ಷಣ ನೋಡೋದಾದರೆ ಫಸ್ಟ್ ಹೆಲ್ತ್ ಎಜುಕೇಷನ್, ಅದರ ಮೀನಿಂಗ್, ಡೆಫಿನೇಷನ್ ಅದನ್ನು ಸ್ವಲ್ಪ ನೋಡಿದೆ. ಹಾಗೆ ಫಿಸಿಕಲ್ ಎಕ್ಸಸೈಸ್, ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ನೋಡಿದ್ದೀನಿ. ಮತ್ತು ಫಸ್ಟ್ ಏಡ್ ಆ್ಯಂಡ್ ಸೇಫ್ಟಿಯನ್ನು ನೋಡಿದ್ದೇನೆ. ಸಿಲೆಬಸ್ ವೈಸ್ ಹೋಗಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ನನಗೆ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣದ ರಿಲೇಟೆಡ್ ಟೆಕ್ಸ್ಟ್ ಬುಕ್ಕು ಎಕ್ಸಾಕ್ಟಾಗಿ ಈ ಸಿಲೆಬಸ್ ಹೊಂದಿರೋದು ಸಿಗ್ತಾ ಇಲ್ಲ. ನಿಮಗೇನಾದರೂ ಇದ್ರ ಬಗ್ಗೆ ಐಡಿಯಾ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಈ ಸಿಲೆಬಸ್ಸನ್ನು ಯಾವ ಬುಕ್ಕನ್ನು ರೆಫರ್ ಮಾಡ್ಬೋದು ಅಂತ, ಓಕೆನಾ. ಸೊ ಇದಿಷ್ಟಾಗಿದೆ. ಇನ್ನು ಪೇಪರ್ 2 ನೋಡೋದಾದರೆ ತುಂಬ ಲೆಂದಿ ಇದೆ, ಆಯಿತಾ. ನಾನು ಇಂಗ್ಲೀಷ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ದೀನಿ. ಹೆವಿ ಅಂದರೆ ಹೆವಿ ಲೆಂದಿ ಇದೆ ಸಿಲೆಬಸ್ಸು. ನೌನ್ ಟೈಪ್ಸ್ ಆಗಿದೆ, ಪ್ರನೌನ್ ಟೈಪ್ಸ್ ಆಗಿದೆ, ನೆಕ್ಸ್ಟು ಎಡ್ಜೆಕ್ಟಿವ್ ಟೈಪ್ಸು, ಆಮೇಲೆ ಆರ್ಟಿಕಲ್ಸು, ಕ್ವೆಶ್ಚನ್ ಟ್ಯಾಗ್ಸು, ಸಿಲೆಬಿಫಿಕೇಷನ್ ಆಗಿದೆ, ದೆನ್ ಯೂಸ್ ಆಫ್ ಸೋ ದ್ಯಾಟ್ ನಾಟ್ ಆಗಿದೆ. ಆಮೇಲೆ ಸ್ಟಡಿ ಆಫ್ ಲಿಟ್ರರಿ ಫಾರ್ಮ್ಸಲ್ಲಿ ಸಾನೆಟ್, ಓಡ್ ಆಗಿದೆ. ಪೆಡಗಾಗಿಯಲ್ಲಿ ಅ ಬ್ರೀಫ್ ಹಿಸ್ಟ್ರಿ ಆಫ್ ಲ್ಯಾಂಗ್ವೇಜ್, ಲರ್ನಿಂಗ್ ಆ್ಯಂಡ್ ಅಕ್ವಿಸಿಷನ್, ಲ್ಯಾಂಗ್ವೇಜ್ ಸ್ಕಿಲ್ಸ್ LSRW, ಹಾಗೆ ಚಾಲೆಂಜಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಇನ್ ಮಲ್ಟಿಲಿಂಗ್ಯುವಲ್ ಕ್ಲಾಸ್ ರೂಮ್. ಇದಿಷ್ಟೇ ಸಿಲೆಬಸ್ ನಂದಿನ್ನೂ ಕವರ್ ಆಗಿರೋದು. ಯಾಕೆ ಗೊತ್ತಿಲ್ಲ, ಬೇಗ ಹೋಗಲಿಕ್ಕೆ ಆಗ್ತಾನೇ ಇಲ್ಲ. ಸೊ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಯಾವ ಟೆಕ್ಸ್ಟ್ ಬುಕ್ ಒಳ್ಳೆಯದಿದೆ, ಅದಷ್ಟು ಸಿಲೆಬಸ್ ಕವರ್ ಆಗಿರುವಂಥದ್ದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮದು ಎಷ್ಟು ಸಿಲೆಬಸ್ ಕವರ್ ಆಯಿತು ಇಲ್ಲಿ ತನಕ ಅಂತ ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಎನಿ ಹೌ, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.